ಬೆಳಗಿನ ಬೆಳಕು. ಅರಣ್ಯಕಾಂಡ 15ನೇ ಅಧ್ಯಾಯ. ಹೊಸ ಸೃಷ್ಟಿಯ ಯಜ್ಞ ಭಾಗ 6. ಅರಣ್ಯಕಾಂಡ 15ನೇ ಅಧ್ಯಾಯದ ಕೊನೆಯ ಅರ್ಪಣೆಯ ಭಾಗಕ್ಕೆ ಈಗ ನಾವು ಬಂದಿದ್ದೇವೆ. ಇದರೊಂದಿಗೆ ಹೊಸ ಸೃಷ್ಟಿಯ ಯಜ್ಞದ ಕುರಿತಾದ ನಮ್ಮ ಸುದೀರ್ಘ ಅಧ್ಯಯನವು ಮುಕ್ತಾಯಗೊಳ್ಳುತ್ತದೆ. ಹಿಟ್ಟು, ಎಣ್ಣೆ ಮತ್ತು ದ್ರಾಕ್ಷಾರಸದ ಜಾಗರೂಕ ಅಳತೆಗಳ ನಂತರ ಯೆಹೋವನು ಕೊನೆಯದಾಗಿ ಒಂದು ಸೂಚನೆಯನ್ನು ನೀಡಿದನು. ಇಸ್ರಾಯೇಲ್ಯರು ಆ ದೇಶವನ್ನು ಪ್ರವೇಶಿಸಿ ಅಲ್ಲಿನ ರೊಟ್ಟಿಯನ್ನು ತಿನ್ನುವಾಗ ತಮ್ಮ ಕಣದ ಮೊದಲ ಭಾಗವನ್ನು ತೆಗೆದು ಅದನ್ನು ಯೆಹೋವನಿಗೆ ಸಮರ್ಪಣೆಯಾಗಿ ಎತ್ತಿ ಹಿಡಿಯುವ ಅರ್ಪಣೆ ನೀಡಬೇಕೆಂದು ಆತನು ಹೇಳಿದನು. ಈ ಅಧ್ಯಯನದಲ್ಲಿರುವ ಉಳಿದೆಲ್ಲ ಅರ್ಪಣೆಗಳಿಗಿಂತ ಈ ಅರ್ಪಣೆಯನ್ನು ತಕ್ಷಣವೇ ಪ್ರತ್ಯೇಕಿಸಿ ತೋರಿಸುವ ಒಂದು ವಿಶೇಷತೆ ಇಲ್ಲಿದೆ. ಅರಣ್ಯಕಾಂಡ 15ರಲ್ಲಿರುವ ಪ್ರತಿಯೊಂದು ಅರ್ಪಣೆಯನ್ನು ಅತ್ಯಂತ ಜಾಗರೂಕತೆಯಿಂದ ಅಳೆಯಲಾಗಿತ್ತು. ಹಿಟ್ಟಿನ ಪ್ರಮಾಣವು ಎಫಾತ 10ನೇ ಒಂದು ಭಾಗ, 2ನೇ ಒಂದು ಅಥವಾ 3ನೇ ಒಂದು ಭಾಗವಾಗಿರಬೇಕಿತ್ತು. ಎಣ್ಣೆ ಮತ್ತು ದ್ರಾಕ್ಷಾರಸವು ಹೀನ್ ಅಳತೆಯ 1/4 ಭಾಗ, 3ನೇ ಒಂದು ಭಾಗ ಅಥವಾ ಅರ್ಧ ಭಾಗವಾಗಿರಬೇಕಿತ್ತು. ಎಲ್ಲವೂ ನಿಖರವಾಗಿದ್ದವು ಮತ್ತು ಪ್ರತಿಯೊಂದನ್ನು ನಿರ್ದಿಷ್ಟ ಪ್ರಮಾಣದಲ್ಲಿಯೇ ಅರ್ಪಿಸಲು ಆಜ್ಞಾಪಿಸಲಾಗಿತ್ತು. ಆದರೆ ಕಣಜದ ಪ್ರಥಮ ಫಲದ ಈ ಅರ್ಪಣೆಗೆ ಯಾವುದೇ ಅಳತೆ ಇರಲಿಲ್ಲ. ಎಷ್ಟು ಕೊಡಬೇಕೆಂದು ಯೆಹೋವನು ಕೇಳಲಿಲ್ಲ. ಆತನು ಕೇವಲ ಅದರ ಮೊದಲ ಭಾಗವನ್ನು ತರಲು ಹೇಳಿದನು ಅಷ್ಟೇ. ಇಡೀ ಅಧ್ಯಾಯದಲ್ಲಿ ಯಾವುದೇ ನಿರ್ದಿಷ್ಟ ಪ್ರಯಾಣವಿಲ್ಲದ ಏಕೈಕ ಅರ್ಪಣೆ ಎಂದರೆ ಇದುವೇ. ಮತ್ತು ಈ ವ್ಯತ್ಯಾಸವು ಆಕಸ್ಮಿಕವಾಗಿ ಆಗಿದ್ದಲ್ಲ. ಇದು ನಮಗೊಂದು ಸುಂದರವಾದ ಸತ್ಯವನ್ನು ಬೋಧಿಸುತ್ತದೆ. ಅಳತೆ ಮಾಡಿದ ಅರ್ಪಣೆಗಳು ಯೆಹೋವನ ನಿಖರವಾದ ಆಜ್ಞೆಗೆ ವಿಧೇಯರಾಗಿರುವುದನ್ನು ನಮಗೆ ಕಲಿಸುತ್ತವೆ. ಆದರೆ ಅಳತೆಯಿಲ್ಲದ ಈ ಅರ್ಪಣೆಯು ಆ ವಿಧೇಯತೆಯ ವ್ಯಾಪ್ತಿಯಲ್ಲೇ ಹೃದಯಪೂರ್ವಕವಾದ ಸ್ವಯಂ ಪ್ರೇರಿತ ಮನಸ್ಸನ್ನು ನಮಗೆ ಬೋಧಿಸುತ್ತದೆ. ಇಲ್ಲಿ ಕ್ರೋಢೀಕರಣ ಮತ್ತು ಸ್ವಾತಂತ್ರ್ಯಗಳು ಒಂದಕ್ಕೊಂದು ವಿರುದ್ಧವಾಗಿರದೆ ಒಟ್ಟಿಗೆ ಸಾಗುತ್ತವೆ. ಯೆಹೋವನು ಶಿಸ್ತು ಕ್ರಮಗಳ ದೇವರಾಗಿದ್ದಾನೆ. ಆದುದರಿಂದ ಹೆಚ್ಚಿನ ಅರ್ಪಣೆಗಳನ್ನು ನಿಖರವಾಗಿ ಅಳೆಯಲಾಗಿತ್ತು. ಆದರೆ ಯೆಹೋವನು ಸಂತೋಷದ ಹೃದಯವನ್ನು ಮೆಚ್ಚುವ ದೇವರಾಗಿದ್ದಾನೆ. ಆದುದರಿಂದಲೇ ಆರಾಧಕನು ಆನಂದ ಮತ್ತು ಉದಾರ ಮನಸ್ಸಿನಿಂದ ಮುಕ್ತವಾಗಿ ಕೊಡಲಿ ಎಂಬ ಉದ್ದೇಶದಿಂದ ಈ ಒಂದು ಅರ್ಪಣೆಯನ್ನು ಮುಕ್ತವಾಗಿ ಬಿಡಲಾಯಿತು. ವಿಧೇಯತೆ ಮತ್ತು ಸ್ವಯಂ ಪ್ರೇರಿತ ಮನಸ್ಸುಗಳು ಶತ್ರುಗಳೆಂದು ನಾವು ಭಾವಿಸಬಾರದು. ಯೆಹೋವನ ಆರಾಧನೆಯಲ್ಲಿ ಇವೆರಡೂ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುತ್ತವೆ. ಆತನು ಕೆಲವು ವಿಷಯಗಳಲ್ಲಿ ನಿಖರವಾದ ಅಳತೆಯನ್ನು ಆಜ್ಞಾಪಿಸುತ್ತಾನೆ ಮತ್ತು ಇತರ ವಿಷಯಗಳಲ್ಲಿ ಉಚಿತ ಹಾಗೂ ಇಷ್ಟಪೂರ್ವಕವಾದ ಕಾಣಿಕೆಯನ್ನು ನೀಡಲು ಆಹ್ವಾನಿಸುತ್ತಾನೆ. ಈ ಅರ್ಪಣೆಯನ್ನು ಮುಖ್ಯ ಉದ್ದೇಶವೇ ಪ್ರಥಮ ಫಲದ ನಿಯಮ, ಅಂದರೆ ನಾವು ಉಳಿದುದನ್ನು ಅನುಭವಿಸುವ ಮೊದಲು ಯೆಹೋವನಿಗೆ ಪ್ರಥಮ ಭಾಗವನ್ನು ನೀಡುವುದು. ಇಸ್ರಾಯೇಲ್ಯರು ತಮ್ಮ ಎಲ್ಲ ರೊಟ್ಟಿಯನ್ನು ಸುಟ್ಟು ತೃಪ್ತಿಯಾಗಿ ತಿಂದ ನಂತರ ಏನಾದರೂ ಉಳಿದರೆ ಮಾತ್ರ ದೇವರಿಗೆ ಸ್ವಲ್ಪ ಕೊಡುವುದಕ್ಕೆ ಅನುಮತಿ ಇರಲಿಲ್ಲ. ಅವರು ತಿನ್ನುವ ಮೊದಲೇ ಕಣಕದ ಪ್ರಥಮ ಭಾಗವನ್ನು ತೆಗೆದು ಆತನಿಗೆ ನೀಡಬೇಕಾಗಿತ್ತು. ಈ ತತ್ವವು ನಮ್ಮ ಜೀವನದ ಪ್ರತಿಯೊಂದು ಭಾಗಕ್ಕೂ ಅನ್ವಯಿಸುತ್ತದೆ. ದಿನವು ಇತರೆ ಕಾರ್ಯಗಳಲ್ಲಿ ಕಳೆದು ಹೋಗುವ ಮೊದಲು ಈ ದಿನದ ಪ್ರಥಮ ಭಾಗವನ್ನು ಯೆಹೋವನಿಗೆ ನೀಡುವುದನ್ನು ಇದು ಸೂಚಿಸುತ್ತದೆ. ನಮ್ಮ ಎಲ್ಲ ಆದಾಯವನ್ನು ನಮಗಾಗಿ ಖರ್ಚು ಮಾಡುವ ಮೊದಲು ನಮ್ಮ ಕೊಯ್ಲಿನ ಪ್ರಥಮ ಭಾಗವನ್ನು ಆತನಿಗೆ ನೀಡುವುದು ಇದು ಸೂಚಿಸುತ್ತದೆ. ಇದರರ್ಥ ನಮ್ಮ ಶಕ್ತಿ ಮತ್ತು ಸಾಮರ್ಥ್ಯದ ಪ್ರಥಮ ಭಾಗವನ್ನು ಆತನಿಗೆ ಅರ್ಪಿಸುವುದಾಗಿದೆ. ಶಕ್ತಿ ಮತ್ತು ಸೇವೆ ಮಾಡಲು ತೀರಾ ಆಯಾಸಗೊಂಡಾಗ ಕೊನೆಯಲ್ಲಿ ಉಳಿಯುವ ಸುಸ್ತಾದ ಭಾಗ ಮಾತ್ರವಲ್ಲ,
ಪ್ರಥಮ ಫಲಗಳನ್ನು ತರುವುದು ಎಂದರೆ ದೇವರೇ, ನಾನು ನನಗಾಗಿ ಏನಾದರೂ ತೆಗೆದುಕೊಳ್ಳುವ ಮೊದಲು ನೀವು ಮೊದಲು ಸ್ಥಾನದಲ್ಲಿದ್ದೀರಿ ಎಂದು ಹೇಳುವುದು. ಇದು ಕೊನೆಯಲ್ಲಿ ಏನೂ ಉಳಿದರೂ ಅದನ್ನು ದೇವರಿಗೆ ಕೊಡುವುದಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ. ಆದರೆ ಈ ಪ್ರಾಯೋಗಿಕ ಪಾಠದ ಕೆಳಗೆ ಇನ್ನೂ ಆಳವಾದ ಮತ್ತು ಹೆಚ್ಚು ಮಹಿಮೆಯುಳ್ಳ ಸತ್ಯ ಅಡಗಿದೆ ಮತ್ತು ನಾವು ಈ ಇಡೀ ಅಧ್ಯಯನವನ್ನು ಮುಕ್ತಾಯಗೊಳಿಸುತ್ತಿದ್ದಂತೆ ಅದರ ಬಳಿಗೆ ಬರುವುದು ಸೂಕ್ತವಾಗಿದೆ. ಪ್ರಥಮ ಫಲಗಳು ನಮ್ಮನ್ನು ಕ್ರಿಸ್ತನ ಕಡೆಗೆ ಬೆಟ್ಟು ಮಾಡಿ ತೋರಿಸುತ್ತದೆ. ಪೌಲನು ಹೀಗೆ ಬರೆಯುತ್ತಾನೆ, ಆದುದರಿಂದ ಪಿತೃಗಳು ಪವಿತ್ರರಾಗಿದ್ದೀರಿ, ಅದರ ಸಂತತಿಗಳು ಪವಿತ್ರರಾಗಿರುವರು. ಅರ್ಪಣೆಯಾಗಿ ನೀಡಲಾದ ಹಿಟ್ಟಿನ ಮೊದಲ ಭಾಗವು ಪವಿತ್ರವಾಗಿದ್ದರೆ ಇಡೀ ಹಿಟ್ಟಿನ ಮುದ್ದೆಯು ಪವಿತ್ರವಾಗಿರುತ್ತದೆ. ರೋಮಾಪುರದವರಿಗೆ 11ನೇ ಅಧ್ಯಾಯ 16ನೇ ವಾಕ್ಯ. ಅದೇ ರೀತಿಯಲ್ಲಿ ಕ್ರಿಸ್ತನು ಪವಿತ್ರವಾದ ಪ್ರಥಮ ಫಲವಾಗಿದ್ದಾನೆ ಮತ್ತು ಆತನಲ್ಲಿ ಒಂದಾದವರೆಲ್ಲರೂ ಆತನ ಮೂಲಕ ಪವಿತ್ರರಾಗಿದ್ದಾರೆ. ಮೊದಲ ಭಾಗವು ಇಡೀ ಮುದ್ದೆಯನ್ನು ಪವಿತ್ರಗೊಳಿಸುತ್ತದೆ. ಪ್ರಥಮ ಫಲವಾದ ಕ್ರಿಸ್ತನು ಪವಿತ್ರನಾಗಿರುವುದರಿಂದ ಆತನಿಗೆ ಐಕ್ಯರಾದವರೆಲ್ಲರೂ ಆತನಲ್ಲಿ ಪವಿತ್ರರೆಂದು ಪರಿಗಣಿಸಲ್ಪಡುತ್ತಾರೆ. ಮತ್ತು ಪೌಲನು ಪುನರುತ್ಥಾನದ ಬಗ್ಗೆಯೂ ಇದೇ ಸತ್ಯವನ್ನು ಬೋಧಿಸುತ್ತಾ, ಆದರೆ ವಾಸ್ತವವಾಗಿ ಕ್ರಿಸ್ತನು ಸತ್ತವರಿಂದ ಎದ್ದಿದ್ದಾನೆ, ಸತ್ತವರೆಲ್ಲರಲ್ಲಿ ಆತನೇ ಮೊದಲನೆಯ ಕೊಯ್ಲಾಗಿದ್ದಾನೆ. ಕೊರಿಂಥದವರಿಗೆ 15ನೇ ಅಧ್ಯಾಯ 20ನೇ ವಾಕ್ಯ ಎಂದು ಹೇಳುತ್ತಾನೆ. ಆತನು ಕ್ರಮವನ್ನು ವಿವರಿಸುತ್ತಾ ಮುಂದುವರಿಸುತ್ತಾನೆ, ಆದರೆ ಈ ಪುನರುತ್ಥಾನಕ್ಕೆ ಒಂದು ಕ್ರಮವಿದೆ. ಕ್ರಿಸ್ತನು ಕೊಯ್ಲಿನ ಪ್ರಥಮ ಫಲವಾಗಿ ಎದ್ದನು. ನಂತರ ಆತನು ಹಿಂತಿರುಗಿ ಬಂದಾಗ ಕ್ರಿಸ್ತನಿಗೆ ಸೇರಿದವರೆಲ್ಲರೂ ಎಬ್ಬಿಸಲ್ಪಡುವರು. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 23ನೇ ವಾಕ್ಯ. ಕ್ರಿಸ್ತನು ಪುನರುತ್ಥಾನದ ಪ್ರಥಮ ಫಲವಾಗಿದ್ದಾನೆ. ಆತನು ಎಬ್ಬಿಸಲ್ಪಟ್ಟ ಕಾರಣ ಆತನಿಗೆ ಸೇರಿದವರೆಲ್ಲರೂ ನಿಶ್ಚಯವಾಗಿಯೂ ಎಬ್ಬಿಸಲ್ಪಡುವರು. ಮೊದಲ ತೆನೆಯು ಇಡೀ ಕೊಯ್ಲನ್ನು ಖಾತರಿಪಡಿಸುತ್ತದೆ. ಮತ್ತು ಶಾಸ್ತ್ರಗಳು ನಮಗೆ ಅತ್ಯಂತ ಅಮೂಲ್ಯವಾದ ಇನ್ನೊಂದನ್ನು ತೋರಿಸುತ್ತವೆ. ಕ್ರಿಸ್ತನಿಗೆ ಸೇರಿದವರು ಅಂದರೆ ಆ ಸಣ್ಣ ಹಿಂಡು ಸ್ವತಃ ಒಂದು ರೀತಿಯ ಪ್ರಥಮ ಫಲಗಳೆಂದು ಕರೆಯಲ್ಪಡುತ್ತಾರೆ. ಯಾಕೋಬನು ಹೀಗೆ ಬರೆಯುತ್ತಾನೆ, ಆತನು ತನ್ನ ಸತ್ಯದ ವಾಕ್ಯವನ್ನು ನಮಗೆ ನೀಡುವ ಮೂಲಕ ನಮಗೆ ಜನ್ಮ ನೀಡಲು ಆರಿಸಿಕೊಂಡನು ಮತ್ತು ನಾವು ಆತನ ಇಡೀ ಸೃಷ್ಟಿಯಲ್ಲಿ ಆತನ ಪ್ರೀತಿಯ ಆಸ್ತಿಯಾದೆವು. ಆತನ ಪ್ರಥಮ ಫಲಗಳು ಯಾಕೋಬ 1ನೇ ಅಧ್ಯಾಯ 18ನೇ ವಾಕ್ಯ. ಕುರಿಮರಿಯನ್ನು ಹಿಂಬಾಲಿಸುವ ನಂಬಿಗಸ್ತರನ್ನು ದೇವರು ಹಾಗೂ ಕುರಿಮರಿಯ ವಿಶೇಷ ಅರ್ಪಣೆ ದೇವರಿಗೆ ಸಲ್ಲುವ ಪ್ರಥಮ ಫಲಗಳು ಎಂದು ವಿವರಿಸಲಾಗಿದೆ. ಪ್ರಕಟಣೆ 14ನೇ ಅಧ್ಯಾಯ 4ನೇ ವಾಕ್ಯ. ಆದ್ದರಿಂದ ನೂತನ ಸೃಷ್ಟಿಯು ಪ್ರಥಮ ಫಲವಾದ ಕ್ರಿಸ್ತನಿಂದ ಪವಿತ್ರಗೊಳ್ಳುವುದು ಮಾತ್ರವಲ್ಲದೆ ಅದೇ ಸ್ವಭಾವಕ್ಕೆ ಸೆಳೆಯಲ್ಪಟ್ಟು ದೇವರಿಗೆ ಪ್ರಥಮ ಫಲವಾಗಿ ಅರ್ಪಿಸಲ್ಪಟ್ಟು ಪ್ರತ್ಯೇಕಿಸಲ್ಪಟ್ಟು ಮತ್ತು ಸಂಪೂರ್ಣವಾಗಿ ಆತನಿಗೆ ನೀಡಲ್ಪಡುತ್ತದೆ. ನೂತನ ಸೃಷ್ಟಿಯ ಯಜ್ಞದ ಕುರಿತಾದ ನಮ್ಮ ಅಧ್ಯಯನವನ್ನು ಮುಕ್ತಗೊಳಿಸಲು ಇಂದು ಎಷ್ಟು ಸೂಕ್ತವಾದ ಸತ್ಯ! ನಾವು ಕುರಿಮರಿ, ಟಗರು ಮತ್ತು ಎಳೆಯ ಗೂಳಿಗಳೊಂದಿಗೆ ಹಾಗೂ ಅವುಗಳನ್ನು ಎದುರುಗೊಳ್ಳಲು ಎದ್ದ ಉತ್ತಮ ಹಿಟ್ಟು, ಎಣ್ಣೆ ಮತ್ತು ದ್ರಾಕ್ಷಾರಸದೊಂದಿಗೆ ಪ್ರಾರಂಭಿಸಿದೆವು. ನಮ್ಮ ಸ್ವಭಾವ, ನಮ್ಮ ಆತ್ಮಭರಿತ ಜೀವನ ಮತ್ತು ನಮ್ಮ ಸುರಿಸಲ್ಪಟ್ಟ ಭಕ್ತಿಯು ಕ್ರಿಸ್ತನಲ್ಲಿ ಮಾತ್ರ ಸ್ವೀಕಾರವಾಗಿದೆ ಎಂಬುದನ್ನು ನಾವು ನೋಡಿದ್ದೇವೆ. ಮತ್ತು ಈಗ ನಾವು ಸ್ವತಃ ಆತನ ಪ್ರಥಮ ಫಲಗಳಾಗಿದ್ದೇವೆ. ಆತನು ಪವಿತ್ರನಾಗಿರುವ ಕಾರಣ ನಾವು ಪವಿತ್ರರಾಗಿದ್ದೇವೆ ಮತ್ತು ಆತನ ಕೊಯ್ಲಿನ ಪ್ರಥಮ ಫಲವಾಗಿರುವ ಕಾರಣ ಆತನು ಪುನರುತ್ಥಾನದಲ್ಲಿ ಪಾಲುಗಾರರಾಗಲು ನಿರ್ಣಯಿಸಲ್ಪಟ್ಟಿದ್ದೇವೆ. ಆದುದರಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ
ದೇವರಿಗೆ ಎಲ್ಲದರ ಮೊದಲ ಭಾಗವನ್ನು ಸಂತೋಷದಿಂದ ಮತ್ತು ಇಷ್ಟಪೂರ್ವಕವಾಗಿ ನೀಡೋಣ. ಏಕೆಂದರೆ ಕ್ರಿಸ್ತನು ನಮಗಾಗಿ ತನ್ನನ್ನು ತಾನೇ ಮೊದಲು ನೀಡಿದನು. ಆತನು ನಮ್ಮನ್ನು ಪವಿತ್ರಗೊಳಿಸುವ ಪ್ರಥಮ ಫಲವಾಗಿದ್ದಾನೆ. ನಮಗೆ ಭರವಸೆ ನೀಡುವ ಕೊಯ್ಲಿನ ಪ್ರಥಮ ಫಲವಾಗಿದ್ದಾನೆ. ಮತ್ತು ಇದರೊಂದಿಗೆ ನಾವು ಅರ್ಪಣೆಗಳ ಕುರಿತಾದ ನಮ್ಮ ಅಧ್ಯಯನವನ್ನು ಮುಕ್ತಾಯಗೊಳಿಸುತ್ತಾ ಅವುಗಳ ಮೂಲಕ ನಮಗೆ ಬೋಧಿಸಿದ ಎಲ್ಲದಕ್ಕೂ ಯೆಹೋವನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಪ್ರಾರ್ಥನೆ. ಓ ಯೆಹೋವನೇ, ನಮ್ಮ ದೇವರೇ, ನೂತನ ಸೃಷ್ಟಿಯ ಈ ಅರ್ಪಣೆಗಳ ಮೂಲಕ ನೀನು ನಮಗೆ ಬೋಧಿಸಿದ್ದ ಎಲ್ಲದಕ್ಕೂ ನಾವು ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ನಮ್ಮ ದಿನಗಳ ಮೊದಲ ಭಾಗವನ್ನು, ನಮ್ಮ ಶಕ್ತಿಯನ್ನು ಮತ್ತು ನಮ್ಮಲ್ಲಿರುವ ಎಲ್ಲವನ್ನು ನಿನಗೆ ತರಲು ನಮಗೆ ಕಲಿಸಿಕೊಡು. ಬದಲಿಗೆ ಮಿಕ್ಕಿದ್ದನ್ನಲ್ಲ, ನಿನ್ನ ನಿಖರವಾದ ಆಜ್ಞೆಗೆ ನಮ್ಮ ವಿಧೇಯತೆಯನ್ನು ನಮ್ಮ ಹೃದಯದ ಉಚಿತ ಹಾಗೂ ಇಷ್ಟಪೂರ್ವಕ ಸಂತೋಷದಿಂದ ಒದಗಿಸು. ಕ್ರಿಸ್ತನು ನಮ್ಮನ್ನು ಪವಿತ್ರಗೊಳಿಸುವ ಪ್ರಥಮ ಫಲವಾಗಿದ್ದಾನೆ ಮತ್ತು ನಮ್ಮ ಪುರಾತನವನ್ನು ಖಾತರಿಪಡಿಸುವ ಕೊಯ್ಲಿನ ಪ್ರಥಮ ಫಲವಾಗಿದ್ದಾನೆ ಎಂದು ನಾವು ನಿನಗೆ ಧನ್ಯವಾದ ಅರ್ಪಿಸುತ್ತೇವೆ. ನೀನು ನಮ್ಮನ್ನು ನಿನ್ನ ಸ್ವಂತ ಪ್ರಥಮ ಫಲಗಳಾಗಿ ಮಾಡಿದ್ದಿ. ಸಂಪೂರ್ಣವಾಗಿ ಮತ್ತು ಸಂತೋಷದಿಂದ ನಿನಗೆ ಅರ್ಪಿತರಾಗಲು ನಮಗೆ ಸಹಾಯ ಮಾಡು. ನಾವು ಆತನ ಸೃಷ್ಟಿಯಲ್ಲಿ ಒಂದು ರೀತಿಯ ಪ್ರಥಮ ಫಲಗಳಾಗುವಂತೆ ದೇವರು ಸತ್ಯದ ವಾಕ್ಯದ ಮೂಲಕ ನಮಗೆ ಜನ್ಮ ನೀಡಲು ಆರಿಸಿಕೊಂಡನು. ಯಾಕೋಬ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯ. ಸತ್ತವರಿಂದ ಎದ್ದ ಪ್ರಥಮ ಫಲವಾಗಿರುವ ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ಪರಮ ತಂದೆಯೇ. ಆಮೇನ್.